ಗುರಪ್ಪ ಬಳೋಲ್ ಅಂತ ಶೂರ್ಪಾಲಿ ಜಮಖಂಡಿ ತಾಲೂಕು ಶೂರ್ಪಾಲಿ ಅವರು ಮೊನ್ನೆ 24-25 ಮುಳುಗಡೆ ಪ್ರವಾಹ ಬಂದಿತ್ತು ನಮ್ಮಲ್ಲಿ. ಆವಾಗ ಸರ್ವೆ ಮಾಡಿದ್ರು, ಬೆಳೆ ಹಾನಿ ಪರಿಹಾರಧನ ಬಂದತ್ತೀಗ ಆಲ್ರೆಡಿ. ಸರ್ವೆ ಲಿಸ್ಟ್ ಇದ್ದದ್ದು ಹೊರಗಡೆಯೂ ಮಾಡ್ಯಾರ, ಜಾಸ್ತಿ ಮಾಡ್ಕೊಂಡು ತಲಾಟಿ ಅವರು ಅವ್ಯವಹಾರ ಮಾಡ್ಯಾರ. ಇದ್ರಾಗ ಈ ಮುಳುಗಡೆ ಆಗಿದ್ದು ಬಿಟ್ಟು ಕಿಸಿಂದ ಕೆಲವೊಂದಿಷ್ಟು ಉಳಿಸ್ ಕಿಸಿಂದ ಹೊರಗಡೆ ಕೆಲವೊಂದಿಷ್ಟು ಮಂದಿ ಜೋಡಿ ಮಿಲಾವಟ್ಟಾಗಿ ಅವ್ಯವಹಾರ ಮಾಡ್ಕೊಂಡಾರ. ಅಮೌಂಟ್ ಮಾತಾಡಿ ಶಾಮೀಲ್ ಹಾಕಿಸಿಂದ ಅಮೌಂಟ್ ಮಾತಾಡಿ ಅವ್ಯವಹಾರ ಮಾಡ್ಯಾರ. ಅರ್ಹ ಫಲಾನುಭವಿಗೆ ಬಂದಿಲ್ಲ ಪರಿಹಾರಧನ. ಹೊರಗಡೆ ಇದ್ದವರು ನಮ್ಮ ತೆಗೆದು ಹೊರಗಡೆ ಇದ್ದವರು ಹಾಕಿಸಿಂದ ಇದನ್ನು ಅವ್ಯವಹಾರ ಎಸಗ್ಯಾರ. ಇಲ್ಲೇ ಪೇಮೆಂಟ್ ಆದ ಲಿಸ್ಟು ಐತಿ, ನಿಮ್ಗೆ ತೋರಿಸ್ಬೋದು. ಈಗ ಪೇಮೆಂಟ್ ಆದ ಲಿಸ್ಟು ಐತಿ, ಪ್ಲಸ್ ಅವ್ರ ಸರ್ವೆ ಲಿಸ್ಟು ಐತಿ, ಅವ್ರದ್ದು ಸರ್ವೆ ಮಾಡಿದ ಲಿಸ್ಟು ಐತಿ. ಅದು ಹೊರತಾಗಿ ಅದಕ್ಕೆ ಮ್ಯಾಚೇ ಇಲ್ಲ ಯಾವ. ಇದು 524 ಏನೋ ಲಿಸ್ಟ್ ಇದೆ. ಹಾಂ, ಭೂಮಿ ಸರ್ವೆ ಇದ್ರಿ ಇದು. ಇದ್ರಾಗ ಸರ್ 524ಕ್ಕೆ ಮುನಗಲ್ದು ಸಹಿತ ಈಗ ಪೇಮೆಂಟ್ ಆಗ್ಯಾವ್ರಿ. ಇದ್ರಾಗ ಅಷ್ಟು ಹೊಳಿ ನಮ್ಮಲ್ಲಿ ಬಂದಿಲ್ಲ. ಮನೆ ಪ್ರವಾಹದಾಗ 521 ಭಾಳ ಆದರೆ ಅಷ್ಟು ಬಂದಿರ್ಬೋದು. 524ರಾಗ ಮುನುಗುವಷ್ಟು ಪ್ರವಾಹ ಬಂದು ಮುನುಗುವಷ್ಟು ಸರ್ ಬಿಟ್ಟು ಕಿಸಿಂದ ಹೊರಗಡೆವು ಹಾಕ್ಯಾರ. ಇದ್ರಾಗ ಹೊರಗಡೆವು ಹಾಕ್ಯಾರ. ಈಗ ಅವ್ಯವಹಾರ ಆಗೈತಿ. ಈಗ ಫಲಾನುಭವಿಗಳು ಕಂಡಾಪಟ್ಟಿ ಉಳ್ದಾರ. ಇದ್ರಾಗ ಈಗ ರೈತರಿಗೆ ನಮಗೆ ನ್ಯಾಯ ಕೊಡಿಸ್ಬೇಕಾದ ಜವಾಬ್ದಾರಿ ತಹಸೀಲ್ದಾರ್ ಸಾಹೇಬರು ಮಾಡಬೇಕಾಗಿತ್ತು, ಕಂದಾಯ ಇಲಾಖೆದವ್ರು ಮಾಡ್ಬೇಕಾಗಿತ್ತು, ಮೀಡಿಯಾದವ್ರು ನೀವು ನಮ್ಗೆ ಕೊಡಿಸ್ಬೇಕಾಗಿತ್ತು. ಈಗ ಅವ್ರನ್ನ ಕೇಳಂటే ಅವ್ರು ಉಡಾಪಿ ಉತ್ತರ ಕೊಡ್ಲಾಕತ್ಯಾರ. ಲಿಸ್ಟನ್ನು ಕೈ ಆಗ್ದಾವಿ ಸದ್ಯಕ್ಕೆ. ಆದರೂ ನಾವು ನೋಡ್ತು ಪರಿಶೀಲನೆ ಮಾಡ್ತು ಹಿಂಗೆ ಬೇಜವಾಬ್ದಾರಿ ಉತ್ತರ ಕೊಡ್ಲಾಕತ್ಯಾರ ನಮಗೆ. ಈಗ ನಿಮ್ಮಿಂದ ಯಾಕಂದ್ರೆ ನಿಮ್ಮ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಬೇಕು. ನೀವು ಮೀಡಿಯಾದವ್ರ ಮುಖಾಂತರ ನ್ಯಾಯ ಕೊಡಿಸ್ರಿ ನಮಗೆ. ಕೆಲವೊಂದಿಷ್ಟು ಮಂದಿ ಉಳ್ದಾವ. ಇದ್ರಾಗ ಆ ಅವ್ಯವಹಾರ ಆಗಿದ್ದು ಬದಲ ತಲಾಟಿ ಅವರು ಸಸ್ಪೆಂಡ್ ಆಗಬೇಕು. ಇದು ಯಾರು ಉಳ್ದಾವ ನಮಗೆ ಪರಿಹಾರ ಸಿಗಬೇಕು. ತಲಾಟಿ ಅವರು ಜಂಗಮ್ ಶೆಟ್ಟಿ ಅಂತ ಹೇಳಿ ತಲಾಟಿ ಅವರು. ಎಷ್ಟು ವರ್ಷ ಆಯ್ತು? ಇಲ್ಲಿ 3-4 ವರ್ಷ ಆಯ್ತು. 3-4 ವರ್ಷ ಆಯ್ತು ಅವ್ರು ಬಂದು 3-4 ವರ್ಷ ಆಯ್ತು ಅವ್ರು. ಅಂತ ಈಗ ಅವ್ರನ್ನ ಕೇಳಂಟ್ಲಿ ಲಿಸ್ಟ್ ಸಹಿತ ಕೊಟ್ಟಿದ್ದಿಲ್ಲ ರೀ ನಮಗೆ. ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅದನ್ನು ಲಿಸ್ಟ್ ತಗೊಂಡಿದ್ವು. ಒಟ್ಟು ಯಾರನ್ನ ಕೇಳಂಟ್ಲಿ ಅವ್ರನ್ನ ಫೋನ್ ಹಚ್ಚಿ ಕೇಳಂಟ್ಲಿ ನಿಮ್ದೊಂದು ಸುದ್ದಿ ಮಾಡ್ತೀವಿ, ಉಳ್ಕಿದ್ದು ತೆರಿಗೆ ಕಟ್ಸೋದಾರೆ. ಅವ್ರ ರೆಕಾರ್ಡ್ ಸಹಿತ ನನಗೆ ಸತತ 3ನೇ ಬಾರಿ ಇದೆ ಆಗ್ಲಕ್ಕ ಹತ್ತಿದೆ. ಹಾಂ, ಅವ್ರನ್ನ ಕೇಳಂಟ್ಲೆ ನಿಮ್ದೊಂದು ಸುದ್ದಿ ಮಾಡ್ತೀವಿ. ನಂದೊಂದು ಸುದ್ದಿ ಆಗೋದು ನನಗೆ ಬೇಕಾಗಿಲ್ಲ. ರೈತರಿಗೆ ಅನ್ಯಾಯ ಆಗೈತಿ. ಇಲ್ಲಿ ಕೆಲವೊಂದು 70-80 ಮಂದಿ ಉಳ್ದಾವ ಈಗ ಆಲ್ರೆಡಿ. ಅವರು ಎಲ್ಲ ಬಂದು ಅಂದ್ರೆ ಸರಿ ಸರ್, ಮತ್ತು ಇನ್ನೊಮ್ಮೆ ಈ ರೀತಿ ಆಗಬಾರ್ದಂತೂ ಹೇಳಿನ ಅವ್ರಿಗೆ. ಆದರೂ ಅವ್ರು ಕೇಳಿ ನಿಮ್ದೊಂದು ಹಾಕೋಣ ಅಂತ ರಾಜಕೀಯ ಪ್ರಸಾರ ತಂದ್ರೆ ನಾನು ಸುಮ್ಮ ಕುಣಿಸ್ಲಾಕ ನಾ ಇದಕ್ಕೆ ಒಪ್ಪಂಗಿಲ್ಲ. ನಿಮ್ಮ ಬೆನ್ನ ಹತ್ತೋದು ನಾ ಆಗಂಗಿಲ್ಲ ಅಂತ ಅವ್ರಿಗೆ ಆದರೂ ಹೇಳಿನ. ಇದಕ್ಕೆ ನ್ಯಾಯ ಸಿಗಬೇಕು, ನಿಮ್ಮ ಮುಖಾಂತರ ನ್ಯಾಯ ಕೊಡಿಸ್ರೆ ಕೇಸಿಂದ ಬಂದ ತಹಸೀಲ್ದಾರ್ ಬೇಜವಾಬ್ದಾರಿ ಉತ್ತರ ಕೊಡ್ಲಾಕ್ತಾರೆ. ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಕೈಯಾಗ ಇಷ್ಟ ಅದಾವ್ರಿ. 4 ದಿನ ಟೈಮ್ ಬೇಕು, 8 ದಿನ ಟೈಮ್ ಬೇಕು. ಈಗ ನಾವು ನಿನ್ನೆ ಗ್ರಾಮ ಸಭೆ ಇತ್ತು ನಮ್ಮಲ್ಲಿ ಶೋಪಾಯ ಗ್ರಾಮ ಸಭೆ. ತಲಾಟಿ ಅವ್ರು ಬರ್ಲಿಲ್ಲ. ಗ್ರಾಮ ಸಭಾ ನಾವು ಬಾಯ್ಕಾಟ್ ಮಾಡಿದ್ವಿ ರೀ, ನಡಿಗೊಡ್ಲಿಲ್ಲ ನಾವು ಅದನ್ನು. ಯಾಕೆ ಇಲ್ಲಿ ಅವ್ರನ್ನ ಕರೆಸಿರ್ಲಿ, ಅವ್ರು ಇಲ್ದ ಏನು ಚರ್ಚೆ ಮಾಡೋದಿಲ್ಲ. ಆ ಕಾರಣಕ್ಕೆ ನಾವು ಗ್ರಾಮ ಸಭೆ ಸಹಿತ ನಡಿಗೊಡ್ಲಿಲ್ಲ. ಇವತ್ತಾದ್ರೂ ಬಂದಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಇಟ್ಕೊಂಡು ಕೂತಾರೆ, ಇಲ್ಲೇ ಅಡ್ಡಾಡಕತ್ತಾರ ಕರೆ. ಆದರೂ ಇಲ್ಲಿ ಬಂದಿಲ್ಲ ರೀ ಅವ್ರು. ಎಷ್ಟು ಅವ್ಯವಹಾರ ಆಗೈತೆ? ಅವ್ಯವಹಾರ 203 ಎಕರೆ ಅವ್ಯವಹಾರ ಆಗೈತೆ ರೀ. ಇದ್ರಾಗ ಒಂದು ಮಿನಿಮಮ್ ಒಂದು 13-14 ಲಕ್ಷ ರೂಪಾಯಿ ಅವ್ಯವಹಾರ ಆಗೈತೆ ರೀ. ಒಂದು 80-90 ಮಂದಿವು ಹೆಚ್ಚಾದ ಎಕ್ಸ್ಟ್ರಾ ಸರ್ವೆ ನಂಬರ್ ಹಾಕಿಸಿಂದ ಇದು ಮಾಡ್ಕೊಂಡಾರ ಇವರು. ಅವ್ಯವಹಾರ ಮಾಡ್ಕೊಂಡಾರ. ಯಾವ ರೀತಿ ಮಾಡ್ಯಾರಂದ್ರೆ ಈಗ 34,000 ರೂಪಾಯಿ ಕೆಲವೊಂದು ಅಮೌಂಟ್ಗಳು ತಗೊಂಡಾರ. ಅದ್ರೊಳಗೆ ನನಗರ್ಧ ನಿನಗರ್ಧ ಅಂತಾವು ಒಂದು ಸುಮಾರು ಒಂದು 89 ಮಂದಿವು ಅಂತಾವು ಆ್ಯಡ್ ಮಾಡ್ಯಾರ. ಅವ್ರು ಹೆಂಗೆ ಮಾಡ್ಯಾರು, ಯಾವ ಕಾರಣದಿಂದ ಮಾಡ್ಯಾರು, ಯಾವ ಬೇಸ್ ಮೇಲೆ ಅಂತ ಹೇಳ್ರಿ. ಪ್ರಾಪರ್ ಶುರ್ಪಾಲಿ. ನಾವು ಆ್ಯಕ್ಚುಲಿ ಮುಂಚೆ ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದಾರೆ. 7-8 ವರ್ಷ ಆಯ್ತು ಶುರ್ಪಾಲಿಗೆ ಬಂದು ನಾವು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿ ಊರಾಗ ಒಂದು 4 ಜನಕ್ಕೆ ಒಳ್ಳೇದಾಕೈತಿ ಮಾಡಬೇಕು ಅನ್ನೋ ಸ್ವಂತ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಯಾರ. ರಾಜಕೀಯವಾಗಿ ಅಂತ ಹೇಳ್ತಿರಲ್ಲ, ಯಾವ ರೀತಿ ರಾಜಕೀಯವಾಗಿ ಇದಕ್ಕೆ? ರಾಜಕೀಯವಾಗಿ ಅಂದ್ರೆ ನೋಡ್ರಿ ಸರ, ಈಗ ಕೆಲವೊಂದು ನಮ್ಮಲ್ಲಿ ನಡೆದಿದ್ದು ಘಟನೆಗಳು ಅದಾವೆ. ನಾವು ಹೆಸರು ತೊಗೊಳಕ್ಕೂ ಏನು ಅದಂತ ದೊಡ್ಡದಲ್ಲ. ಈಗ ಏನಾಕೈತಿ, ನನಗೆ 4 ಓಟ್ ಬೇಕಾಕ್ಯವು. 4 ಓಟ್ ಬೇಕಾಗೋ ಸಂಬಂಧ ನಾವು ಒಂದು ಏನೋ ಒಂದು ದಗದ ಮಾಡಿಸ್ತೇನೆ ನಿಮಗೆ. ಅದನ್ನ ಒಂದು ಪ್ರೆಷರ್ ಇಟ್ಕೊಂಡು ನಾಳೆ ಓಟ್ ಕೇಳೋದು. ಇಂಥವು ಇದ್ದವ್ರು ಭಾಳ ಮಂದಿ ಅದಾರ ರೀ. ಅವ್ರ ಹೆಸರು ಹೇಳೋದು ಅಂತ ದೊಡ್ಡದಿರಂಗಿಲ್ಲ. ಇಷ್ಟ್ರ ಮೇಲೆ ಅರ್ಥ ಆಗುತ್ತದೆ ಅವ್ರಿಗೆ, ತಿಳಿಯೋರಿಗೆ ತಿಳಿದಿರ್ತೈತಿ. ಈಗೇನೋ ನಿಮ್ಗೆ ನಾನು 4 ರೇಷನ್ ಕಾರ್ಡ್ ಮಾಡಿಸ್ನು, ಏನೋ ಮಾಡಿಸ್ನು, ಇದನ್ನೊಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಮಾಡಿಸ್ಬೇಕಂತೇಳಿ ಇಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳ್ತೇನೆ. ಚಲೋದಕ್ಕೆ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಇಂಥದಕ್ಕೆಲ್ಲ ಯಾಕೆ ಮಾಡ್ತೀರಿ? ಈಗ ನಾನು ಲಿಸ್ಟ್ ಈಗ ನಮ್ಮಂತರ ನಂದು ಏನಾಗಿತ್ತು ರೀ ಸರ್, ಈಗ ನಂದು ಯಾಕೆ ಬರಲಿಲ್ಲ, ನಂದು ಪರಿಹಾರ ಯಾಕೆ ಬರಲಿಲ್ಲ, ನಂದನ್ನ ಕೇಳ್ತೀನಿ. ಮಂದಿದು ಬ್ಯಾಡ ನನಗೆ. ಈಗ ನಂದು 19ರೊಳಗಿಂದ ಹಿಡ್ಕೊಂಡು ಫ್ಲಡ್ ದಂಡು ಹಿಡ್ಕೊಂಡು ಇವತ್ತಿನವರೆಗೂ ಆದ್ರೆ ಹೇಳ್ತೀನಿ, ನನ್ನ ಹೊಲದ ನನ್ನ ನಿಮ್ಮ ಮನೆಯೊಳಗೆ ನೀರು ಬಂದು ಎಲ್ಲ ಲಾಸ್ ಆಯ್ತು. ಅವಾಗೂ ಹಾಕಿಸ್ಲಿಲ್ಲ ನಾನು. ಈಗೂ ಬರ ಪರಿಹಾರ ಮಾಡಿದ್ರು, ಈಗೂ ಬರಲಿಲ್ಲ. ಈಗ ಹೊಳೆ ಮೊನ್ನೆ ಮಳಿದಾತು, ಅದು ಬರಲಿಲ್ಲ. ಈಗ ಹೊಳಿದು ಬತ್ತು, ಅದು ಬರಲಿಲ್ಲ. ಯಾವುದೂ ಬರಂಗಿಲ್ಲ ನಮ್ಮದು. ಯಾಕೆ ಈ ಥರ ಪರ್ಸನಲಿ ಟಾರ್ಗೆಟ್ ಮಾಡಕತ್ತಾರೆ ಇವರು? ನಾವೇನು ಇದ್ರೊಳಗೆ ವೈಯಕ್ತಿಕ ಅವ್ರಿಗೆ ಯಾರಿಗೆ ಏನ್ರಿ ಮಾಡಿವ?
ಈ ಥರ ಯಾಕೆ ಇವರು ಟಾರ್ಗೆಟ್ ಮಾಡಕತ್ತಾರು? ಮಾಡೋದು ನಾನು ಒಬ್ಬ ರೈತನಲ್ಲ, ನನಗೂ ಮಾಡಬೇಕಾಗಿತ್ತು. ನನ್ನ ಯಾಕೆ ಬಿಡಕತ್ತಾರು? ನಾನು ಆಜು ಬಾಜುದವ್ರಿಗೆ ಮಾಡ್ತಾರೋ, ನಮ್ಮನ್ನು ಬಿಡ್ತಾರೋ? ಇದ್ಯಾಕೆ ನಡೆದೈತೆ ಹಂಗಿತ್ತು? ರಾಜಕೀಯ ಉದ್ದೇಶ ಇದ್ದಾಗ ರಾಜಕೀಯವಾಗಿ ಮಾಡಕತ್ತಾರ ಅಂದ್ರೆ ನಾ ಈ ಉದ್ದೇಶದಿಂದ ಹೇಳಕತ್ತೇನೆ. ಏನ್ ನಾ ಬಿಜೆಪಿ ಅಂತ ಹೇಳಿ ಮಾಡ್ತಾರೋ? ಅಂದ್ರೆ ನಿಮ್ ನೇರ ನಿಟ್ಟೇನ ಕಾಂಗ್ರೆಸ್ನವರು ನಿಮ್ಮ ಮೇಲೆ ಮಾಡ್ಬೋದು. ಬಿಜೆಪಿ ಕಾಂಗ್ರೆಸ್ ಅಥವಾ ಬಿಜೆಪಿ ಅಂತಲ್ರಿ, ಅವಾಗ ಬಿಜೆಪಿ ಸರ್ಕಾರ ಇತ್ತಲ್ಲ. ನಾ ಹೇಳ್ತಾ ಇರೋದು ಅನ್ಯಾಯ ನಡೀತಾ ಇದೆ. ಪಂಚಾಯತಿ ಒಳಗನ ಯಾರು ಇರ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ಒಮ್ಮೆ ಬಿಜೆಪಿ ಇರ್ತೈತಿ, ಕಾಂಗ್ರೆಸ್ ಇರ್ತೈತಿ. ನ್ಯಾಯವಾಗಿ ಏನಾಗಬೇಕಾಗಿತ್ತು, ಕೆಲಸ ಮಾಡ್ಬೇಕಾದವ್ರು ಗೌರ್ಮೆಂಟ್ ಸರ್ವೆಂಟ್ಗಳು ಬಂದವ್ರು ಮಾಡಬೇಕಾಗಿತ್ತು. ಫ್ಲಡ್ ಇದ್ದಾಗ ಫ್ಲಡ್ ಸಂಬಂಧ ಇನ್ಚಾರ್ಜ್ಗಳು ಹಾಕಿರ್ತಾರೆ, ಅವರು ಬಂದು ಇವ್ರ ಜೊತೆ ಶಾಮೀಲಾಗಿರ್ತಾರೆ, ಅನ್ಯಾಯ ತೆಗೆದಗಳು ಮಾಡಕತ್ತಾರ್ರಿ. ಅದು ಬಂದ್ ಆಗ್ಬೇಕಂತ ಹೇಳಿ ನಾವು ಇದನ್ನ ಪ್ರತಿಭಟನೆ ಮಾಡಕತ್ತೀವಿ. ನಮ್ಗೆ ಯಾವ ಪರ್ಟಿಕ್ಯುಲರ್ ಇವನ ಹಿಂಗೆ ಮಾಡ್ಯಾನ ಇವನ ಹಿಂಗೆ ಮಾಡತ್ತೋ ನಾವು ಹೇಳಕತ್ತಿಲ್ಲ. ನಮ್ದು ಏನು ಬೇಕಾಗಿತ್ತು, ಆ ಸಂದರ್ಭ ತಕ್ಕಂಗೆ ಯಾರು ಡಿಪಾರ್ಟ್ಮೆಂಟ್ದವ್ರು ಬಂದಿರ್ತಾರಲ್ಲ ಕೆಲಸ ಮಾಡಕ್ಕೆ, ಅವ್ರು ಕರೆಕ್ಟಾಗಿ ಕೆಲಸ ಮಾಡಬೇಕಾಗಿತ್ತು. ಅದನ್ನ ಮಾಡಕತ್ತಿಲ್ಲ. ಬರೀ ಅದ್ರೊಳಗೆ ಯಾರ್ದಾರ ಒಂದು ಇನ್ಫ್ಲೂಯೆನ್ಸ್ ಪರಂಟ್ಲಿ ಅದನ್ನು ಏನಾರ ಒಂದು ಹಚ್ಕೊಂಡು ಕಿಶಿಂದ ಒಬ್ರಿಗೆ ಹಂಗೆ ಮಾಡೋದು ಒಬ್ರಿಗೆ ಹಿಂಗೆ ಮಾಡೋದು ಯಾಕೆ ಮಾಡಕತ್ತಾರೆ? ಅದು ಆಗ್ಬಾರ್ದು ಅಂತ ಹೇಳಕತ್ತೀವಿ. ಓಕೆ, ಥ್ಯಾಂಕ್ ಯು. ಹಾಂ, ಪ್ಲೀಸ್ ದಯಮಾಡಿ